ಕುರ್ಚಿ ಒಪ್ಪಂದದ ಬಗ್ಗೆ ಸಿಎಂ ಡಿಕೆಶಿ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಮಾಡಿದಂತಹ ಒಪ್ಪಂದದ ಬಗ್ಗೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ಕಬ್ಬಾಳಮ್ಮನ ದರ್ಶನವನ್ನ ಪಡೆದು ಸಿಎಂ ಡಿಕೆ ಶಿವಕುಮಾರ್ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಮಾಡಿದಂತಹ ಒಪ್ಪಂದದ ಬಗ್ಗೆ ಡಿಕೆಶಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. 3 ವರ್ಷಗಳಿಂದ ಚರ್ಚೆಗೆ ಗ್ರಾಸವಾಗಿದ್ದಂತಹ ಹೇಳಿಕೆಗೆ ಕೊನೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಒಂದು ಸ್ಪಷ್ಟನೆ ಬಂದಿದೆ. ಕೇಂದ್ರದವರು ನಮಗೆ ಸಿದ್ದರಾಮಯ್ಯನವರ ಮಧ್ಯೆ ಒಪ್ಪಂದವನ್ನ ಮಾಡಿದ್ರು. ನಾನು ಎಲ್ಲೂ ಕೂಡ ಈ ಬಗ್ಗೆ ಹೇಳಿಲ್ಲ. ಸ್ವಲ್ಪ ತಡವಾಗಿ ಬಿಟ್ಟುಕೊಟ್ಟಿದ್ದಾರೆ, ಪರವಾಗಿಲ್ಲ ಅಂತ ಸ್ವಕ್ಷೇತ್ರದಲ್ಲಿ ಸಿಎಂ ಕುರ್ಚಿ ಒಪ್ಪಂದದ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿಯೇ ಜನರ ಎದುರು ಮಾತನಾಡಿದ್ದಾರೆ. ನನಗೆ ಅಧಿಕಾರ ಸಿಕ್ತು, 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನಾನು ಸಿದ್ದರಾಮಯ್ಯನವರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕತೆಯಿಂದ ಏನು ನಾವು ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೆಯಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು ಡಿಕೆ ಅಂತ ಹೇಳ್ತೀರಿ, ಡಿಕೆ ಅಂದ್ರೆ ಯಾರು? ದೊಡ್ಡ ಆಳಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್, ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪ್ರತಿ ಕಷ್ಟಕಾಲದಲ್ಲೂ ನನ್ನ ಜೊತೆಯಲ್ಲಿದ್ದೀರಿ. ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಬಿಜೆಪಿಯವರು, ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಜಗ್ಲು ಇಲ್ಲ, ಬಗ್ಲು ಇಲ್ಲ. ನನಗೆ ಅಧಿಕಾರ ಸಿಕ್ತು, 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನಾನು ಸಿದ್ದರಾಮಯ್ಯನವರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕತೆಯಿಂದ ಏನು ನಾವು ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೆಯಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು ಡಿಕೆ ಅಂತ ಹೇಳ್ತೀರಿ, ಡಿಕೆ ಅಂದ್ರೆ ಯಾರು? ದೊಡ್ಡ ಆಳಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್, ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪ್ರತಿ ಕಷ್ಟಕಾಲದಲ್ಲೂ ನನ್ನ ಜೊತೆಯಲ್ಲಿದ್ದೀರಿ. ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಬಿಜೆಪಿಯವರು, ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಜಗ್ಲು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಪ್ರತಿ ಬಾರಿ ಚರ್ಚೆಯಾದಂತಹ ಸಂದರ್ಭದಲ್ಲಿ ಅಂದ್ರೆ ಮಾತು ಕೊಟ್ಟ ಮಾತನ್ನ ಮರಿಬಾರದು ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಕಳೆದ 3 ವರ್ಷಗಳಿಂದ ಕೂಡ ನೆನಪು ಮಾಡ್ತಾ ಇದ್ರು. ಆದ್ರೆ ಎಲ್ಲಾ ಸಚಿವರು, ಶಾಸಕರು ಹೇಳ್ತಾ ಇದ್ದಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ, ಏನ್ ಅವ್ರಿಬ್ರು ಮಂದಿ ಒಪ್ಪಂದ ಆಗಿದೆ, ನಮಗ್ ಗೊತ್ತಿಲ್ಲ ಅಂತ. ಕೊನೆಗೂ ಕೂಡ ಅದು ಬಹಿರಂಗ ಆಯ್ತಾ ಅಂತ? ಚೈತ್ರ ಹರೀಶ್, ಪ್ರಮುಖವಾಗಿ ಇವತ್ತು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಅವರ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮತದಾರರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕಬ್ಬಾಳಮ್ಮ ದೇವಸ್ಥಾನದ ಭೇಟಿಯ ಬಳಿಕ ಅಲ್ಲಿ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾರೆ. ಅದ ನಂತರದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ತಡವಾಗಿದೆ ನನಗೆ, ಆದ್ರೂ ಕೂಡ ನಾನು ಪರವಾಗಿಲ್ಲ, ಕೊಟ್ಟ ಮಾತಿನಂತೆ ಈ ಒಂದು ಅಧಿಕಾರ ಹಂಚಿಕೆಯನ್ನ ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರ ಒಂದು ನಿರ್ಧಾರದಂತೆ ಈ ಒಂದು ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಮೂಲಕವಾಗಿ 2023ರ ಚುನಾವಣೆಯ ಫಲಿತಾಂಶದ ಬಳಿಕ ಸಿಎಂ ಯಾರಾಗಬೇಕು ಅನ್ನುವಂತ ಚರ್ಚೆ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಪ್ಪಂದ ಅವತ್ತೇ ಆಗಿತ್ತು ಅನ್ನುವಂಥದ್ದು ಇವತ್ತು ಮತ್ತೊಮ್ಮೆ ಬಹಿರಂಗ ಆಗಿದೆ. ಅದನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಇವತ್ತು ಬಹಿರಂಗ ಪಡಿಸಿದ್ದಾರೆ. ಅವರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ, ಈಗ ತಡವಾಗಿದೆ, ಅಂದ್ರೆ 3 ವರ್ಷದ ಬಳಿಕ ನನಗೆ ಅಧಿಕಾರ ಸಿಕ್ಕಿದೆ, ಈ ಹಿಂದೆಯೇ 6 ತಿಂಗಳ ಹಿಂದೆಯೇ ನನಗೆ ಅಧಿಕಾರ ಸಿಗ್ಬೇಕಿತ್ತು ಅನ್ನುವಂತ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನ ಕೊಟ್ಟಂತಾಗಿದೆ. ಈ ಹಿಂದೆ 2023ರಲ್ಲಿ ಒಪ್ಪಂದ ಆಗಿತ್ತು, ಒಪ್ಪಂದ ಆಗಿರುವಂತದ್ದು ನಿಜ. ಅದೇ ಒಂದು ಕಾರಣಕ್ಕಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿಯೇ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಈ ನಿರ್ಧಾರವನ್ನು ತೆಗೆದುಕೊಂಡು ನನಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಎನ್ನುವಂತ ವಿಚಾರವನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರ ಕ್ಷೇತ್ರದ ಮತದಾರರ ಮುಂದೆಯೇ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂತದ್ದು. ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಅಂದ್ರೆ ಸ್ಪಷ್ಟನೆ ಸಿಕ್ಕಂತಾಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿರುವಂತ ಕಾರಣಕ್ಕಾಗಿ ಅವರ ಒಂದು ಕ್ಷೇತ್ರದ ಅಭಿಮಾನಿಗಳಿರ್ಬೋದು, ಮತದಾರರಿರ್ಬೋದು, ಅವ್ರಿಗೊಂದು ಧನ್ಯವಾದವನ್ನ ಸಮರ್ಪಣೆ ಮಾಡ್ಬೇಕಿತ್ತಲ್ಲ, ಆ ಒಂದು ಸಮರ್ಪಣೆ ಮಾಡುವಂತ ಸಂದರ್ಭದಲ್ಲಿಯೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು ಡಿ ಕೆ ಶಿವಕುಮಾರ್. ಮತದಾರರಿಗೆ ಈ ಹಿಂದೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ತನಗೆ ಅಧಿಕಾರ ಹಂಚಿಕೆ ಯಾಕೆ ವಿಳಂಬ ಆಯಿತು, ವಿಳಂಬ ಆದ್ರೂ ಪರವಾಗಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಪ್ರಸ್ತಾಪ ಮಾಡಿದರೆ ಇದರಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಮತದಾರರ ಮುಂದೆ ಡಿ ಕೆ ಶಿವಕುಮಾರ್ ಅವರು 2023ರಲ್ಲಿ ನಡೆದಿರ್ತಕ್ಕಂಥ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಬಹಿರಂಗವಾಗಿ ಮತ್ತೊಮ್ಮೆ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದಂತಾಗಿದೆ. ಚೈತ್ರ, ಹರೀಶ್. ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಮಳೆಗೆ ಮರ ಬಿದ್ದು ಕಾಂಪೌಂಡ್ ಕುಸಿತ ಆಗಿದೆ. ಕಾಂಪೌಂಡ್ ಕುಸಿದು 3 ಗಂಭೀರವಾದ ಗಾಯಗಳಾಗಿದೆ. ಬಸವನಗುಡಿಯ ರಾಮಕೃಷ್ಣ ಆಶ್ರಮದ ಬಳಿಯಲ್ಲಿ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಜೋರು ಮಳೆಗೆ ಮರ ಬಿದ್ದಿದೆ. ಮರ ಬಿದ್ದಿದ್ರಿಂದಾಗಿ ಕಾಂಪೌಂಡ್ ಕುಸಿತ ಆಗಿದೆ. ಇದರಿಂದಾಗಿ 3 ಗಾಯಗಳಾಗಿದೆ. ಕಾಂಪೌಂಡ್ ಪಕ್ಕದಲ್ಲಿದ್ದಂಥ ಬಸ್ ನಿಲ್ದಾಣ ಕೂಡ ನೆಲಸಮವಾಗಿದೆ. ಪಕ್ಕದಲ್ಲೇ ನಿಂತಿದ್ದಂತಹ ಸುಮಾರು 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಈ ಘಟನೆಯಿಂದ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಅವರ ಪ್ರಾಣಕ್ಕೂ ಕೂಡ ಅಪಾಯ ಇತ್ತು. 4 ಗಾಡಿಗಳು ಜಖಂ ಆಗಿವೆ, 3 ಗಂಭೀರ ಗಾಯಗಳಾಗಿದೆ. ಈ ಬಾರಿಯ ಮೊದಲ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಈಗ ಅದೇ ರೀತಿಯ ಘಟನೆ ನಡೆದಿರುವಂತದ್ದು. ಸಣ್ಣ ಮಳೆಗೇನೆ ಮರ ಬಿದ್ದು ಗೋಡೆ ಕುಸಿತ ಆಗಿದೆ. 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಒಂದು 5 ಗಂಟೆನಲ್ಲಿ ಈ ಮರ ಬಿತ್ತು. ಬೀಳೋ ಟೈಮಲ್ಲಿ ಸ್ವಲ್ಪ ಸೌಂಡ್ ಆಗಿರೋದ್ರಿಂದ ಜನ ಎಲ್ಲ ಓಡೋದ್ರು. ಹಾಗಾಗಿ ಹೆಚ್ಚಿನ ಅಪಾಯ ಯಾವುದು ಸಂಭವಿಸಲಿಲ್ಲ. ಮಳೆ, ಈ ಗಾಳಿ ಮಳೆ ಬರಬೇಕಂತಿಲ್ಲ. ಎಷ್ಟೋ ಮರಗಳಿಗೆ ಏನಾಗುತ್ತೆ ಅಂತಂದರೆ ಒಳಗಡೆ ಎಲ್ಲ ಕಾಂಕ್ರಿಟೈಸ್ ಆಗಿಬಿಟ್ಟಿರುತ್ತೆ. ಬಿಲ್ಡಿಂಗ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಮರ ನೆಡ್ತಾರೆ. ಮರ ನೆಟ್ಟಿದ ಮೇಲೆ ಇಲ್ಲಿ ತನಕ ಬಿಲ್ಡಿಂಗ್ ಬರುತ್ತೆ. ಈ ಕಡೆ ಇರೋ ರೊಂಬೆ ಟೊಂಗೆಗಳನ್ನೆಲ್ಲ ಕಡ್ದುಬಿಡ್ತಾರೆ. ಮುಂದೆ ಏನು ರೊಂಬೆ ಟೊಂಬೆ ಬರುತ್ತೆ, ಮರ ತಂತಾನಾಗಿ ರೋಡ್ ಕಡೆಗೆ ವಾಲ್ಕೊಳ್ಳುತ್ತೆ. ರೋಡ್ ಕಡೆ ವಾಲ್ಕೊಂಡಾಗ ಏನಾಗುತ್ತೆ ಅಂತಂದರೆ ಮರ ಬೀಳೋ ಸಂಭವ 100% ಭಾಗ ಇರುತ್ತೆ. ಅದಕ್ಕೆ ಗಾಳಿ ಬೇಕಂತಿರಲ್ಲ, ಮಳೆ ಬೇಕಂತಿರಲ್ಲ. ಕೆಳಗಡೆ ಎಲ್ಲ ಡ್ರೈನೇಜ್ ಇರುತ್ತೆ. ಡ್ರೈನೇಜ್ ಮೇಲೆ ದೊಡ್ಡ ದೊಡ್ಡ ಸ್ಪೀಷೀಸ್ನ ಗಿಡನ ತಂದು ನೆಟ್ಬಿಡ್ತಾರೆ ಅವೈಜ್ಞಾನಿಕವಾಗಿ. ಯಾವಾಗ ಅವೈಜ್ಞಾನಿಕವಾಗಿ ನಾವು ಗಿಡ ನೆಡ್ತಾ ಬರ್ತೀವೋ ಆವಾಗೆಲ್ಲ ಮರಗಳು ಮನುಷ್ಯನ ಮೇಲೆ ಬೀಳೋವಂಥ ಸಂಭವ ಇರುತ್ತೆ. ಈ ಫೈಕಸ್ ಬೆಂಜಮಿನಿಯಾ ಅಂತ ಏನಿದೆ ಸ್ಪೀಷೀಸು, ಇದನ್ನು ಪಾಟಲ್ಲಿ ಹಾಕೋತಾರೆ. ಇಲ್ಲ ಅಂತಂದರೆ ತೊಗೊಂಬಂದು ಕಾಂಪೌಂಡ್ ಒಳಗಡೆ ಹಾಕೋತಾರೆ. ಅದಕ್ಕೆ ಒಳಗಡೆ ಬೆಳೆಯೋಕ್ಕೆ ಜಾಗನೂ ಇರೋದಿಲ್ಲ. ಅದನ್ನು ಕಟ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ಮರ ಒಂದು ಕಡೆ ಭಾರ ಆಗ್ತಾ ಬರುತ್ತೆ. ಅದನ್ನು ನಾವು ತಡಿಬೇಕು. ನಾನು ಜಯನಗರ್ಗೆ ಹೋಗೋಕ್ಕೆ ಬಂತಾ ಇದ್ದೀನಿ. ಸಡನ್ ಇಲ್ಲಿ ಮಳೆ ಬಂತು ಜಾಸ್ತಿ. ಇದು ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿದೆ. 15 ಜನ ಇತ್ತು ಟೋಟಲ್, ಆಲ್ಮೋಸ್ಟ್ ಪೀಪಲ್ಲು. ಆಮೇಲೆ ಸಡನ್ ಒಂದು ಡಾಲಿ ಏನು ಮರದು ಫಸ್ಟ್ ಇದೆ ಕೆಳಗಡೆ ಬಿಟ್ಟು ಸವನ್ ಬಂಟೆ. ಆಮೇಲೆ ಕಿರಿಕಿರಿ ಜಾಸ್ತಿ ಸೌಂಡ್ ಬಿಟ್ಟೆ. ಹಿಂದೆ ಮರ ಹಿಂಗೆ ಬಂತು, ಪೂರ್ತಿ ಹಿಂಗೆ ಆಗಿತ್ತು. ಜನ ಹಿಂಗೆ ಓಡ್ಬಿಟ್ಟೆ. ಒಂದು ಜನಗೆ ಗಾಯ ಆಯಿತು. ಇನ್ನೂ ಒಂದು ಮೇಡಮ್ ಇತ್ತು, ಇವ್ರಿಗೆ ಕಾಲಿಗೆ ಏಟಾಗಿತ್ತು. ಇವರನ್ನೇ ಸೇಫ್ ಐತೆ. ಕೆಳಗಡೆ ಇನ್ನೂ ತೆಗಿಬೇಕಾಗಿದೆ. ತೆಗಿ ಮೇಲೆ ಆಮೇಲೆ ಜನ ಏನಿಲ್ಲ. ಆಮೇಲೆ ಅಷ್ಟೇ, ಇಂಜುರಿ ಇಲ್ಲ. ಒಂದು 7 ಜನಗೆ, 2 ಜನ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇದ್ವಿ. ಮಳೆ ಜೋರ್ ಆಯ್ತಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡ್ವಿ. ನಿಂತಿದ್ದು 5 ನಿಮಿಷಕ್ಕೆ ಆ ಥರ ಆಯಿತು. ನಾವು ನಮ್ಮ ಮನೆಯವರು ಇಬ್ರು ಬಂದು ಈ ಕಡೆ ಬಿದ್ದೋದ್ವಿ ಜಂಪ್ ಮಾಡಿ. ಹೊಸ ಗಾಡಿ ಫುಲ್